ಶೋರೂಮ್ಗೆ ಹೋಗಿ ಗಾಡಿ ಎತ್ಕೊಳ್ಳಿ ಅಂತ ಇದು ಕೊಟ್ಟು ಕಳ್ಸಿದ್ರು. ಯಾರು? ಅಲ್ಲಿ KMDC ಇಂದ. ಯಾರದು KMDC ಅಂದ್ರೆ ಏನು? ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಏನ್ ಸಬ್ಸಿಡಿ ಸ್ಕೀಮ್ ಅಲ್ಲಿ ಗಾಡಿ ಬಂದಿರೋದಾ? ಹೌದು ಸರ್. ಆಯ್ತು. ಇಲ್ಲಿ ಶೋರೂಮ್ಗೆ ಬಂದೆ ನಾನು. ಅಲ್ಲಿ ಡೀಟೇಲ್ ನೋಡಿದ್ರೆ 180 ಲೋನು, 23,000 ಡಿಫರೆನ್ಸ್ ಅಮೌಂಟು. ಹೇಳಿ ಹೇಳಿ. 74-75,000 ಅಲ್ಲಿಂದ ಬಂದಿದೆ KMDC ಇಂದ. ಸಬ್ಸಿಡಿ ಅಷ್ಟು ಬಂದಿದ್ಯಾ? ಹೌದು ಸರ್. ಆಯ್ತು. ಹೇಳಿ. ಇಲ್ಲಿ ಬಂದ್ರೆ ಒಂದು 11,000 ಎಕ್ಸ್ಟ್ರಾ ಕೇಳ್ತಾರಲ್ಲ ಸರ್? 11,000 ಎಕ್ಸ್ಟ್ರಾ ಯಾಕೆ ಅಂತ ಕೇಳಬೇಕಾಗಿತ್ತು. ಕೇಳಿದೆ. ಕೇಳಿದ್ರೆ ಸರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಅವರು. 11,000 ಅವ್ರು ಅದನ್ನ ತಿನ್ನಕ್ಕೆ. ಈಗ ನಾನು ಹೇಳೋದನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಹಾಂ ಸರ್. ಈಗ BBMP ಇಂದ ಆಟೋ ಡ್ರೈವರ್ಸ್ಗಳಿಗೆ 80,000 ರೂಪಾಯಿ ಏನು ಇದು ಸಬ್ಸಿಡಿ ಅಮೌಂಟ್ ಅಂತ ಕೊಡ್ತಾರೆ. ಹಾಂ ಸರ್. ಅದು ಯಾರು ಫಲಾನುಭವಿ ಇರ್ತಾನೆ ಆತನ ಅಕೌಂಟ್ ದುಡ್ಡು ಬಂದು ಬ್ಯಾಂಕ್ ಥ್ರೂ ಲೋನ್ಗಳು ಆಗೋ ತರ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ನಿಮ್ಗೆ. ಹೌದು ಸರ್. ಇಲ್ಲಿ ಏನಾಗಿರುತ್ತೆ ಅಂದ್ರೆ ನಿಮ್ಮ ಹೆಸರುಗಳೆಲ್ಲ ಸ್ಯಾಂಕ್ಷನ್ ಆಗಿರುತ್ತೆ. ಈಗ ನೀವು ಅರ್ಜಿ ಹಾಕಿರ್ತೀರಾ. ಹೌದು ಸರ್. ಈಗ 100 ಜನ ಅರ್ಜಿ ಹಾಕಿದ್ರೆ ಒಂದು 50 ಜನ ಸೆಲೆಕ್ಟ್ ಮಾಡಿರ್ತಾರೆ. ಹೌದು ಸರ್. ಆ ಸೆಲೆಕ್ಟ್ ಆಗಿರೋ ಅಂತ ಅರ್ಜಿ ಡೀಟೇಲ್ಸ್ ಶೋರೂಮ್ನವ್ರ ಹತ್ರಕ್ಕೆ ಹೋಗಿರ್ತದೆ. ಹೌದು ಸರ್. ಯಾರು ಶೋರೂಮ್ ಕೊಡ್ತಿರೋರು ಯಾರು? ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಶೋರೂಮ್ನವರು ಕೂಡ ಈ BBMP ಅಧಿಕಾರಿಗಳ ಜೊತೆ ಅದ್ ಯಾರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡವ್ರು ಅವ್ರ ಜೊತೆ ಎಲ್ಲ ಕೂತು ಮಾತಾಡಿರೋ ಒಂದಷ್ಟು ಫೋಟೋಸ್ಗಳು ನನಗೆ ಬಂದಿದಾವೆ. ಅದರಲ್ಲಿ ಕೆಲವು ಸಂಘಟನೆಯವ್ರುಗಳು ಕೂಡ ಅದ್ರಲ್ಲಿ ಇರೋದು ಕೂಡ ನನ್ನ ಹತ್ರ ಇದೆ ಫೋಟೋಸ್. ಆದ್ರೆ ಅದ್ ಯಾರಿಗೂ ಡ್ರೈವರ್ಗಳಿಗೆ ಅವಶ್ಯಕತೆ ಇಲ್ಲ, ಅದ್ ಯಾರಿಗೂ ಬೇಕಿಲ್ಲ ಅನ್ಬಿಟ್ಟು ನಾನು ಅದನ್ನೆಲ್ಲೂ ಎಕ್ಸ್ಪೋಸ್ ಮಾಡಕ್ ಹೋಗಿಲ್ಲ. ಇವಾಗ ನೀವೇನು ಸಬ್ಸಿಡಿ ಅಮೌಂಟ್ ಅಲ್ಲಿ ಬಂದಿದೆ ಅಂತ ಹೇಳ್ತಾ ಇದೀರಾ. ಇಲ್ಲಿ ಆಟೋ ಶೋರೂಮ್ನವರು ಈ ಸಬ್ಸಿಡಿ ಅಮೌಂಟ್ಗಳನ್ನ ಈಗ ನೀವು ನೋಡಿ, ಈಗ ನಿಮ್ಗೆ ಆಗಿದೆ ಎಷ್ಟಕ್ಕೆ ಹೋಗಿ ಅಂತ ಹೇಳಿದವ್ರು ಯಾರು? ಅಲ್ಲಿ KMDC ಆಫೀಸಿಂದ ಸರ್. ಆ KMDC ಆಫೀಸ್ ಅವ್ನು ಏನಕ್ಕೆ ಅದನ್ನ ಅಲ್ಲಿಗೆ ಹೋಗು ಅಂತ ಯಾಕೆ ಹೇಳ್ಬೇಕು? ಅಂಬಾ ಐತೆ, ಕಿವರಾಜ್ ಐತೆ, ಇಲ್ಲೂ ಈ ತರ ಬೇರೆ ಆಟೋ ಶೋರೂಮ್ಗಳು ಅವತಾನೆ. ಹೌದು ಸರ್. ಯಾಕೆ ಅವ್ರಿಗೆ ಹೇಳಿಲ್ಲ? ಅಂದ್ರೆ ಇವರೆಲ್ಲ ಒಂದೊಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವರೇ ಶೋರೂಮ್ ಅವರು ಇವರೆಲ್ಲ. ಈಗ ನಿಮ್ದು ಏನು ಈಗ ಆಟೋ ರೇಟ್ ಬಂದು 2,65,000 ಸಮಥಿಂಗ್ ಏನೋ ಕೊಟೇಶನ್ ಕೊಡ್ತಾರೆ. 67,000 ಹಾಕಿದ್ದಾರೆ ಸರ್ ಇಲ್ಲಿ. ಅಲ್ಲ ಆಗ್ತಾರೆ ಬಿಡಿ, ಶೋರೂಮ್ ಅಲ್ಲಿ ನೀವೆಲ್ಲ ಆಟೋ ಡ್ರೈವರ್ಗಳು ಒಂದಾಗದೆ ಹೋದ್ರೆ 67 ಹಾಕ್ತಾರೆ, ಬಿಟ್ರೆ 280 ಬರೀತಾರೆ. ಈಗ ಏನಾಗಿದೆ ಅಂದ್ರೆ ಹೇಳ್ತೀನಿ ಕೇಳಿ, ನಿಮ್ದು ಏನ್ ಸಬ್ಸಿಡಿ ಅಮೌಂಟ್ 80,000 ಬರುತ್ತೆ, ಈಗ ಇವರು ಶೋರೂಮ್ ಅಕೌಂಟ್ ದುಡ್ಡು ಬರುತ್ತೆ, ಎಲ್ಲಿಂದ? ಗೌರ್ಮೆಂಟ್ ಇಂದ ಬರುತ್ತೆ. ಈಗ ನಿಮ್ಗೆ 80,000 ರೂಪಾಯಿ ಜೊತೆಗೆ ಇನ್ನ ಬಾಕಿ ಉಳಿದಿರೋದು ಇನ್ನ 2,67,000 80,000 ಹೋದ್ರೆ ಎಷ್ಟು? 80,000 ಹೋದ್ರೆ 80,000 ಸರ್. ಅಲ್ರಿ, ಗಾಡಿ ನಿಮ್ಗೆ ಕೊಟೇಶನ್ ಕೊಟ್ಟಿರೋದು 265 ಇರೋದು, ಆಯ್ತು 267 ಹಾಕವ್ರೆ. 65 ಕೊಟ್ಟಿಲ್ಲ ಸರ್, ಅದ್ರಲ್ಲೂ ಏನ್ ಮಾಡವ್ರೆ 2,78,000 ಹಾಕವ್ರೆ. ಪರ್ಮಿಟ್ FC ನಾವೇ ಮಾಡ್ಕೊಡ್ತೀವಿ ಅಂತನಾ? ಅವರೇ ಮಾಡ್ಕೊಡ್ತೀವಿ ಅಂತ. ಅದ್ರಲ್ಲೂ ನಿಮ್ ತಲೆ ಮೇಲೆ ಮುಂಡ ಮೋಚವ್ರು ಎಲ್ಲ ನೀವೆಲ್ಲ ಉದ್ಧಾರ ಆಗಲ್ಲ ಬಿಡ್ರಿ, ಅದ್ ನನಗೆ ಚೆನ್ನಾಗ್ ಗೊತ್ತು. 278 ಹಾಕವ್ರ. ಹೌದು ಸರ್. 278ರಲ್ಲಿ ಸಬ್ಸಿಡಿ ಅಮೌಂಟ್ 80,000 ಬರ್ತದೆ. ಅದ್ರಲ್ಲಿ ಇನ್ನ 198 ನೀವು ಕೈಯಿಂದ ಕಟ್ಬೇಕಾಗುತ್ತೆ. ಈಗ ನಿಮ್ಮ ಹತ್ರ 198 ಕಟ್ಟಲ್ಲ, ನೀವೇನ್ ಮಾಡ್ತೀರಾ, ಅದೇ ಶೋರೂಮ್ ಅವ್ರಿಗೆ ಹೇಳ್ತೀರಾ ಸರ್ ನೀವೇ ಲೋನ್ ಮಾಡಿಸ್ಕೊಟ್ಬಿಡಿ ಅಂತ. ಸರ್ ಇಲ್ಲ ಸರ್, ಬೇರೆ ಕಡೆ ಮಾಡ್ಸಂಗೂ ಇಲ್ವಂತೆ, ಇವ್ರದೇ ತಗೊಂಬೇಕಂತ ಲೋನ್. ಆಯ್ತು ಹೇಳ್ರಿ, ಅವ್ರು ಅವೆಲ್ಲ ಅದೇ ಗಿಮಿಕ್ಗಳು. ಈಗ ಅವನಲ್ಲಿ ಲೋನ್ ಮಾಡ್ಕೊಡೋನು ನಿಮಗ್ ಲೋನ್ ಆಯ್ತು ಅಂದ್ರೆ ನಿಮ್ ಹೆಸರಲ್ಲಿ ಅಲ್ಲಿ ಅಫಿಲಿಯನ್ಸ್ ಇಂದ ದುಡ್ಡು ಬರುತ್ತೆ ಇವ್ರಿಗೆ. ಈ ಕಡೆ ಆಟೋ ಡೀಲಿಂಗ್ ಆಗುತ್ತೆ. ಹೌದು ಸರ್. ಗೌರ್ಮೆಂಟ್ ಇಂದ ಸಬ್ಸಿಡಿ ಅಮೌಂಟ್ ಕೂಡ ಬಂದಂಗಾಯ್ತು. ಈ ಕಡೆ ಪರ್ಮಿಟ್ ಗೆ ಇರೋದು 500 ರೂಪಾಯಿ, FC ಗೆ ಇರೋದು 1,000 ರೂಪಾಯಿ, ಅದು ಚಲನ್ ದುಡ್ಡೆಲ್ಲ ಸೇರಿ ಅವ್ರು ತಗೊಳ್ಳೋದು. ಇಲ್ಲಿ ಬೇರೆ 2,65,000 ಇರೋ ಗಾಡಿಗೆ 2,78,000 ನಿಮಗ್ ಬಿಲ್ ಆಗ್ತವ್ರೆ ಅಂದ್ರೆ 13,000 ರೂಪಾಯಿ ಎಕ್ಸ್ಟ್ರಾ ತಿಂತವ್ರೆ. ಆ 13,000 ರೂಪಾಯಿ ಯಾವ್ದು ಅಂದ್ರೆ ಪರ್ಮಿಟ್ ಮತ್ತೆ FC ನಾನೇ ಮಾಡಿಸ್ಕೊಡ್ತೀನಿ ಅನ್ನೋ ದುಡ್ಡಿದು. ಹೌದು. ಆಮೇಲೆ ಆಟೋ ಡ್ರೈವರ್ಗಳು ಯಾರೇ ನೀವು ಶೋರೂಮ್ ಅಲ್ಲಿ ತಗೊಂಡ್ರು ನಿಮ್ಗೆ ಮೀಟರ್ಗಳಿಗೆ ಬಿಲ್ ಕೊಡಲ್ಲ. ಇದೆಲ್ಲ ನನಗೆ ಪಿನ್ ಟು ಪಿನ್ ಗೊತ್ತು. ಇದ್ರ ಬಗ್ಗೆ ನೀವೇನು ಎಕ್ಸ್ಪ್ಲನೇಷನ್ ನನಗೆ ಕೊಡಕ್ ಹೋಗ್ಬೇಡಿ. ಇದರಲ್ಲಿ ನೀವೆಲ್ಲ ಏನು ಸಂಘಟನೆಯವ್ರುಗಳು ಅಂತ ಹೇಳ್ತೀರಾ ನೋಡಿ, ನಿಮ್ಗೆಲ್ಲ ಅನ್ಯಾಯ ಆಗ್ತಿರೋದು ಇಂಥ ವಿಚಾರಗಳಲ್ಲಿ. ಯಾರು ನಿಮ್ಗೆ ಧ್ವನಿ ಎತ್ತಿ ಇದ್ರ ಬಗ್ಗೆ ಹಿಂಗೆ ಐತ್ರಪ್ಪ, ಇದೆಲ್ಲ ಹಿಂಗೆ ಕೊಳಕ್ ವ್ಯವಸ್ಥೆ ನಡೀತಾ ಇರೋದು ಅಂತ ಹೇಳಕ್ ಯಾರು ರೆಡಿ ಇಲ್ಲ ಅಣ್ಣ.
ಹೌದು ಯಾಕೆ ಸರ್. ರೆಡಿ ಇಲ್ಲ ಅಂದ್ರೆ ಎಲ್ಲಾ ಶೋರೂಮ್ ಅವ್ರ ಜೊತೆಗೆ ಇವರೆಲ್ಲ ಟೈಅಪ್ ಅಲ್ಲ ಅವ್ರೆ. ಹಾಂ ಸರ್. ಇಲ್ಲ ಅಂತ ಹೇಳ್ಬಿಟ್ರೆ ಫೋಟೋ ಸಮೇತ ಹಾಕ್ಬಿಡ್ತೀನಿ. ಯಾರ್ಯಾರ್ದು ನನ್ನ ಹತ್ರ ಐತೆ, ಬೇಡ ನನ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ಇದೀನಿ. ಹಾಂ ಸರ್. ಫಸ್ಟ್ ಆಫ್ ಆಲ್ BBMP ಅಲ್ಲಿ ನೀವು ಅರ್ಜಿ ಹಾಕೋದು ಸಬ್ಸಿಡಿಗೆ 80,000 ಬೇಕು ಅಂತ. ನಿಮ್ಮ ಹಾ, ಸರ್. ಅರ್ಜಿನ BBMP ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಹಾಂ ಸರ್. ಅವ್ನು ಯಾರ್ರೀ ಇಂಥ ಶೋರೂಮ್ ಅಲ್ಲಿ ಹೋಗಿ ನೀನ್ ತಗೋ ಅಂತ ನಿಮ್ಮ ಡೀಟೇಲ್ಸ್ ಶೋರೂಮ್ಗೆ ಯಾಕೆ ಕೊಡ್ಬೇಕು? ನೋಡಿ ಸರ್, ಅವ್ರವ್ರದ್ದು ಲಿಂಕು ನೋಡಿ ಎಲ್ಲ ಏನೇನು ಅವ್ನಿಗೆ ಮಾಡ್ತಾರೆ ನೋಡಿ. ಗೊತ್ತಿದೆ. ನೀವು ಆಟೋ ಡ್ರೈವರ್ಗಳಲ್ಲಿ ನಾನು ಹೇಳಲ್ವಾ, ನೀವು ಎಲ್ಲಿರ್ಬೇಕೋ ಆ ಜಾಗದಲ್ಲಿ ಇಲ್ಲ. ಯಾವ ವಿಚಾರಕ್ಕೆ ಕೈ ಜೋಡಿಸ್ಬೇಕೋ ಆ ವಿಚಾರಕ್ಕೆ ಕೈ ಜೋಡಿಸಲ್ಲ. ನಿಮ್ಗೆಲ್ಲ ಏನಿದ್ರು ಯಾರಾದ್ರೂ ಕರೆದು ಕೇಕ್ ತಿನ್ಸಿದ್ರೆ ಕೇಕ್ ತಿನ್ನಕ್ ಮಾತ್ರ ಹೋಗಿ ನಿಂತ್ಕೊಂತೀರ ಅಷ್ಟೇ. ಇಲ್ಲ ಸರ್. ನಾನು ನೋಡಿ ಬ್ರದರ್, ನಿಮ್ಮ ಇಡೀ ಡ್ರೈವರ್ ಸಂಕುಲದ ವ್ಯವಸ್ಥೆಗಳು ಏನಿದಾವಲ್ಲ, ಆಟೋ, ಕ್ಯಾಬು, ಈ ಓಲಾ, ಊಬರ್, ಇವೆಲ್ಲ ನನಗೆ ಜಾಲರಿ ಆಡ್ ಬಿಟ್ಬಿಟ್ಟಿದೀನಿ. ನಿಮ್ಮಲ್ಲಿ ಆ ಒಗ್ಗಟ್ಟಿನ ಮನಸ್ಥಿತಿಗಳು, ನಮ್ಮ ಕೆಲಸ ಕಾರ್ಯಗಳೇನು, ನಾವ್ ಯಾವ್ದಕ್ ಒಗ್ಗಟ್ಟಾಗಿ ಜೊತೆ ಕೈ ಜೋಡಿಸ್ಬೇಕು, ಇಂಥದ್ದು ಏನೂ ಕೂಡ ನಿಮ್ಮಲ್ಲಿ ಮೈಂಡ್ ಅಲ್ಲಿ ಆ ವಿಚಾರವಂತಿಕೆಗಳೇ ಇಲ್ಲದೆ ಇರೋದ್ರಿಂದ ನಿಮ್ಗಳ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡೋದೇ ಇಲ್ಲ. ಇಂಥ ಎಲ್ಲಾ ವಿಚಾರನೂ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀನಿ. ಯಾಕೆ ಗೊತ್ತಾ, ಇಂಥದ್ರಲ್ಲಿ ಎಲ್ಲ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ, ಹೌದು ಸರ್. ನನ್ನ ಮಕ್ಳು ಗೊತ್ತಾಗ್ಬೇಕು, ಓ ಸೋಮ ಇದನ್ನೆಲ್ಲ ಸ್ಟಡಿ ಮಾಡೋನಪ್ಪ ಅಂತ. ಅದೇ ಸರ್, ನೋಡಿದೆ ನಾನು, ತಮ್ಮದು ಬಂತು ಮೈಂಡಲ್ಲಿ, ಫೇಸ್ಬುಕ್ಕಲ್ಲಿ ನಂಬರ್ ಎತ್ಕೊಂಡು ಕಾಲ್ ಮಾಡಿದೆ ಸರ್. ಏನು ಮಾಡಕ್ಕಾಗಲ್ಲ. ಇವಾಗ ನೀವು ಅವ್ರು ಏನೇನ್ ಮಾಡ್ತಾರೆ ಎಲ್ಲ ಮಾಡಿಸ್ಕೊಳ್ಳಿ. ಹಾಂ ಸರ್. ಎಲ್ಲ ಮಾಡಿಸ್ಕೊಂಡು ನಿಮ್ ತರ ಯಾರು ಸ್ಯಾಂಕ್ಷನ್ ಆಗಿದೆ ಅವರೆಲ್ಲ ಅವ್ರು ಎಷ್ಟೆಷ್ಟು ದುಡ್ಡು ತಿಂತಾರೋ ಅದಕ್ಕೆಲ್ಲ ದುಡ್ಡು ಕೊಡಿ, ಬೇಜಾರಿಲ್ಲ. ಆದ್ರೆ ತಗೊಂಡ್ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಬಂದು ಕೈ 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 ಜೋಡಿಸ್ರಿ. ಆಮೇಲೆ ಇದ್ರಲ್ಲಿ ಯಾವನ್ ಎಷ್ಟೆಷ್ಟು ತಿಂದವನೇ ಎಲ್ಲ ಓಪನ್ ಅಪ್ ಆಗಿ ಮುಂದೆ ಇಡ್ತೀನಿ. ನನ್ಗೇನು ಬೇಡ, ನನ್ಗೆ ಇಷ್ಟೇ ಬೇಕಾಗಿರೋದು, ನೀವೇನ್ ಆಟೋ ತಗೊಂಡಿದ್ದೀರಾ ಆ ಶೋರೂಮ್ ಗಳಿಂದ ನಂಗೆ GST ಬಿಲ್ ಬೇಕು. ಆ GST ಬಿಲ್ ಕೊಡ್ಸುದ್ರಿ ಅಂದ್ರೆ ನಾನೊಬ್ರು ಒಳ್ಳೆ ಲಾಯರ್ನ ಇಟ್ಟು ನಿಮ್ನೆಲ್ಲರನ್ನು ಜೊತೆಗೂಡ್ಸಿ ನಿಮ್ ಅರ್ಜಿ BBMP ಹೆಂಗೋಯ್ತು, BBMP ಇಂದ ಈ ಶೋರೂಮ್ಗಳಿಗೆ ಹೆಂಗೆ ರೆಫರೆನ್ಸ್ ಬಂತು, ಆ BBMP ದುಡ್ಡು ಈ ಶೋರೂಮ್ ಅವ್ರಿಗೆ ಯಾಕೆ ಕೊಟ್ರು, ಶೋರೂಮ್ ಅವ್ರು ಯಾಕೆ ಡ್ರೈವರ್ಗಳ ಹತ್ರ ಈ ತರ ಪರ್ಸನಲಿ ಲೋನ್ ಮಾಡಿಸ್ಕೊಟ್ರು, ಶೋರೂಮ್ ಅವ್ರು ಯಾಕೆ ಈ ವಿಚಾರದಲ್ಲಿ 13,000 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ರು, ಇದನ್ನೆಲ್ಲ ಒಬ್ರು ಲಾಯರ್ ಥ್ರೂ ಪ್ರತಿಯೊಂದು ನೋಟಿಸ್ ಕೊಟ್ಟು ಎಲ್ಲಾ ದಾಖಲೆಗಳನ್ನ ತಗೊಂಡು ನಾವ್ ಇದನ್ನ ತಗೊಂಡೋಗಿ ಕೋರ್ಟ್ ಅಲ್ಲಿ, ಕನ್ಸೂಮರ್ ಕೋರ್ಟ್ ಅಲ್ಲೋ ಇಲ್ಲ ಅಂದ್ರೆ ಹೈಕೋರ್ಟ್ ಅಲ್ಲೋ ಎಲ್ಲಿ ಇದನ್ನ ಹಾಕ್ಬೇಕು ಅನ್ನೋ ಲಾಯರ್ ಗೊತ್ತಿರುತ್ತೆ. ಅಂತದ್ನ ಇಟ್ಕೊಂಡು ಕೆಲಸ ಮಾಡಿದ್ರೆ ನಿಮ್ಗೆ ಶಾಶ್ವತ ಪರಿಹಾರ ಸಿಗ್ತದೆ. ಇದನ್ನ ಮಾಡೋದಕ್ಕೆ ನೀವು ಆಟೋ ಡ್ರೈವರ್ಗಳು ಕೈ ಜೋಡಿಸಿದ್ರೆ ಮಾತ್ರನೇ ಆಗೋದು. ನಾನು ಎಷ್ಟೇ ಇದ್ರ ಬಗ್ಗೆ ಬಂಬಳ ಹೊಡ್ಕೊಂಡ್ರು ಕೇಳ್ಕೊಂತಾರೆ, ಈ ಕಿವಿಲ್ ಕೇಳ್ಕೊಂಡು ಆ ಕಿವಿಲ್ ಬಿಟ್ಕೊಂಡು ಪುನಃ ಅವನೇ ಬೇಕು ಅನ್ಕೊಂಡು ಹೋಯ್ತಾ ಇದ್ರೆ ನಿಮ್ ಪರಿಸ್ಥಿತಿಗಳು ಯಾವನ್ ಬ್ರಹ್ಮ ಬಂದ್ರು ಸರಿಪಡ್ಸಕ್ಕಾಗಲ್ಲ. ಓಕೆ ಸರ್, ಆಯ್ತು, ಹೋಗಿ ತಗೊಳ್ಳಿ. 13,000 ರೂಪಾಯಿ ಕೊಟ್ಟು ಆಟ ಗೀಟ ಎಲ್ಲ ತಗೊಂಡು ರೋಡ್ ಗಿಳಿದು ಗಂಧದ ಗಡ್ಡಿ ಹಚ್ಚಿ ಪೂಜೆ ಮಾಡ್ತಿರಲ್ವಾ, ಹೌದು ಸರ್. ಅವಾಗ 13,000 ರೂಪಾಯಿ ತಿಂದಿದ್ಯಾ ನನ್ನ ಮಗನೇ, ನಿನ್ ಮನೆ ಹಾಳಾಗಿ ಹೋಗಿಲ್ಲ ಅನ್ಬಿಟ್ಟು ಕ್ಯಾಕುರ್ಸ್ ಅಲ್ಲೇ ನಿಂತ್ಕೊಂಡು ಉಗಿದ್ಬಿಡ್ರಿ. ಹಾಂ ಸರ್. ಆಯ್ತು. ಓಕೆ ಸರ್.